ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಸದರಾಗಿ ಆಯ್ಕೆಯಾಗುವುದೇ ಅನುಮಾನ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಗರದ ಕಾಂಗ್ರೆಸ್ ಭವನದಲ್ಲಿ ಮಾತನಾಡಿದ ಅವರು, ವಿಧಾನಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ನನ್ನ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ಚರ್ಚೆ ಮಾಡ್ತೀನಿ ಎಂದಿದ್ರು. ಕಳೆದ ಬಾರಿಯೂ ಕೂಡ ಚರ್ಚೆಗೆ ಕರೆದಾಗ ಬರಲೇ ಇಲ್ಲ ಆಸಾಮಿ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರಿಗೆ ಇದು ಸ್ವಾಭಿಮಾನದ ಪ್ರಶ್ನೆ. ಇವರಿಗೆ ತಕ್ಕ ಪಾಠ ಕಲಿಸಲು ಎಲ್ಲರೂ ಪ್ರತಿಯೊಂದು ತಾಲೂಕಿನಲ್ಲಿ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬಳಿಕ ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಡಿಕೆಶಿ ಅವರು ನನ್ನ ಲೆವೆಲ್ ಅಲ್ಲ, ನನ್ನ ಲೆವೆಲ್ ಇದ್ದವರ ಬಗ್ಗೆ ಮಾತ್ರ ಮಾತನಾಡ್ತೀನಿ ಎಂದರು. ನಂತರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಬೆಂಗಳೂರು ನೀರಿನ ಸಮಸ್ಯೆಗೆ ನಿಮ್ಮ ಕೊಡುಗೆ ಏನು, ಮಹದಾಯಿ ವಿಚಾರದಲ್ಲಿ ಸಂಭ್ರಮ ಮಾಡಿದ್ರು. ಯಾಕೆ ಇನ್ನೂ ಅನುಮತಿ ಕೊಡಿಸಲು ಸಾಧ್ಯವಾಗಿಲ್ಲ? ಯಾವುದಾದ್ರೂ ಕೋರ್ಟ್ ಅಡ್ಡ ಬಂದಿದ್ಯಾ? 14 ಜನ ಅಭ್ಯರ್ಥಿಯನ್ನ ಯಾಕೆ ಬದಲಾವಣೆ ಮಾಡಿದ್ರು? ಕಲಬುರಗಿ ಅಲ್ಪಸಂಖ್ಯಾತರಿಗೆ 1 ಸೀಟ್ ಕೊಟ್ಟಿಲ್ಲ. 5 ಸಲ ಗೆದ್ದ ಅನಂತ್ ಕುಮಾರ್ ಹೆಗಡೆ ಬದಲಾವಣೆ ಮಾಡಿದ್ದೀರಿ ಎಂದ ಅವರು, ಈ ಎಲ್ಲಾ ದೃಷ್ಟಿಯಿಂದ ಬಿಜೆಪಿ ಚುನಾವಣೆಯಲ್ಲಿ ಸೋಲುತ್ತೆ ಅಂತ ಭವಿಷ್ಯ ನುಡಿಸಿದ್ದಾರೆ. ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. 135 ಸ್ಥಾನ ಗೆದ್ದು ಸರ್ಕಾರ ರಚನೆ ಮಾಡಿದ್ದೇವೆ. ನಿನ್ನೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಚುನಾವಣೆಗೆ ಪ್ರಣಾಳಿಕೆಯಿಂದ ಶಕ್ತಿ ಯಾವತ್ತೂ ಬರಲ್ಲ. ಸರ್ಕಾರ ಇದ್ದಾಗ ಜನರ ಪರ ಕೆಲಸ ಮಾಡುವ ಅವಕಾಶವಿತ್ತು. ಸರ್ಕಾರ ಇದ್ದಾಗ ಕೇವಲ ಭಾವನೆ ಬಗ್ಗೆ ಮಾತನಾಡಿದ್ರು, ಬದುಕಿನ ಬಗ್ಗೆ ಚಿಂತನೆ ಮಾಡಿಲ್ಲ. ಹಾಗಾಗಿ ಅವರ ಪ್ರಣಾಳಿಕೆ ಅನುಷ್ಠಾನಕ್ಕೆ ಬರಲು ಸಾಧ್ಯವಿಲ್ಲ. ಈ ಹಿಂದೆ ಕಪ್ಪು ಹಣ ತಂದು ಹಂಚುತ್ತೇವೆ ಎಂದಿದ್ರು. ಎಷ್ಟು ಕಪ್ಪು ಹಣ ಬಂತು? ಯಾರಿಗೆ ಹಣ ಹಾಕಿದ್ದಾರೆ? ಜನಧನ್ ಅಕೌಂಟ್ ಮಾಡಿಸಿ ಹಣ ಹಾಕಿದ್ರಾ? ಇದಕ್ಕೆ ಬಿಜೆಪಿ ನಾಯಕರು ಉತ್ತರ ಕೊಡಬೇಕು. ರೈತರ ಆದಾಯ ಡಬಲ್ ಮಾಡ್ತೀನಿ ಅಂದಿದ್ರು. ಯಾವ ರೈತರ ಆದಾಯ ಡಬಲ್ ಆಗಿದೆ ಅಂತ ಹೇಳಬೇಕು. 700 ಜನ ರೈತರು ಪ್ರಾಣ ತ್ಯಾಗದ ಬಳಿಕ ರೈತ ವಿರೋಧಿ ಕಾನೂನು ವಾಪಸ್ ಪಡೆದ್ರು. 2 ಕೋಟಿ ಉದ್ಯೋಗ ಕೊಟ್ಟಿರೋ ಬಗ್ಗೆಯೂ ಕೂಡ ಬಿಜೆಪಿ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಡಿಕೆಶಿ ಒತ್ತಾಯಿಸಿದ್ರು. ನಮ್ಗೆ ಬದ್ಧತೆ ಇರಬೇಕು ಅಂತ ಹೇಳಿದ್ರು ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು. ಅದಕ್ಕೆ ನಾನು ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕಿದ್ರು. ಗ್ಯಾರಂಟಿ ಚೆಕ್ ಸೈನ್ ಹಾಕಿ ಮನೆಗೂ ಕಾರ್ಡ್ ತಲುಪಿಸ್ತು. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಗೆ ವೋಟ್ ಕೊಟ್ರು. ನಿಮ್ಗೆ ಯಾಕೆ ವೋಟ್ ಕೊಡ್ಬೇಕೀಗ? ನಿಮ್ಗೆ ಏನಾದ್ರು ಒಂದು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ರೆ, ಇಲ್ಲ ನಿಮ್ಮ ಆಡಳಿತದಲ್ಲಿ ಇಂಥ ಬದಲಾವಣೆ ತಂದಿದ್ರು. ಈಗ ಕೊರೋನಾ ಬಂತಪ್ಪ, 20 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ 20 ಲಕ್ಷ ಕೋಟಿ. ನೀವೊಂದು ಪಟ್ಟಿ ಬಿಡುಗಡೆ ಮಾಡಿ. ಈಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ದುಡ್ಡಿದೆಯಲ್ಲ, ಎಲ್ಲ ದುಡ್ಡಿದೆಯಲ್ಲ, ಬೇಕಾದಷ್ಟು ದುಡ್ಡಿದೆಯಲ್ಲ, ನೀವೆಲ್ಲ ಒಂದು ಪಟ್ಟಿನ ಬಿಡುಗಡೆ ಮಾಡಿ. ನೀವು ಪಟ್ಟಿ ಬಿಡುಗಡೆ ಮಾಡಿ, ಯಾರ್ಯಾರಿಗೆ ಎಷ್ಟು ದುಡ್ಡು ರೈತನಿಗೆ ಹೋಗಿದೆ, ಡ್ರೈವರ್ಗೆ ಎಷ್ಟು ಹೋಗಿದೆ, ಸ್ವೀಪರ್ಗೆ ಎಷ್ಟು ಹೋಗಿದೆ, ಬಟ್ಟೆ ಹೊಲಿಯೋನ್ಗೆ ಎಷ್ಟು ಹೋಗಿದೆ, ಬಟ್ಟೆ ಹೋಗಿದೆ, ಸವಿತಾ ಸಮಾಜದವನ್ಗೆ ಏನು ಹೋಗಿದೆ, ನೀವೊಂದು ಬಿಡುಗಡೆ ಮಾಡಿ. ಯಾರು ಸಹಾಯ ಮಾಡಿದ್ದೀರಿ ಅಂತ. ನೀವು ಕೋವಿಡ್ ನಲ್ಲಿ ಆಕ್ಸಿಜನ್ ಇದನ್ನ ಕೊಟ್ಟದಕ್ಕೆ ಫಸ್ಟ್ ದುಡ್ಡು ಫಿಕ್ಸ್ ಮಾಡಿದ್ರಿ. ನಾವೆಲ್ಲ ಉಗಿದ ಮೇಲೆ ತಿರ್ಗಾ ಆ ಸರ್ಟಿಫಿಕೇಟ್, ಆ ಕೋವಿಡ್ ಸರ್ಟಿಫಿಕೇಟ್ ಇದಕ್ಕೆ ಇದನ್ನ ಹಾಕಿದ್ರಿ, ಫೋಟೋ ಹಾಕಿದ್ರಿ. ಡೆತ್ ಸರ್ಟಿಫಿಕೇಟ್ ಯಾಕೆ ಫೋಟೋ ಹಾಕಿಲ್ಲ ನೀವು? ಮೋದಿ ಫೋಟೋ ಹಾಕ್ಬೋದೈತಲ್ಲ, ಮೋದಿ ಫೋಟೋ ಹಾಕಿದ್ರಿ. ಕೋವಿಡ್ ಸಂದರ್ಭದಲ್ಲಿ ಏನ್ ಮಾಡಿದ್ರಿ? ಈ ಕ್ಷೇತ್ರದ MP ಸುರೇಶ್ ಅಂಗಡಿ ಪಾಪ ಬಹಳ ಗೌರವಾರ್ಥ ಮನುಷ್ಯ. ಆತ ಸತ್ತಾಗ ಈ ಕ್ಷೇತ್ರದ ಜನತೆಗೆ ತಗೊಬಂದು ಸೆಂಟ್ರಲ್ ಮಿನಿಸ್ಟರ್ ಒಂದು ಏರ್ಕ್ರಾಫ್ಟ್, ಇದು ಗವರ್ಮೆಂಟ್ ಏರ್ಕ್ರಾಫ್ಟ್ ಅಲ್ಲಿ ತಂದು ಈ ಜನ ನೋಡ್ಕೊಳ್ಳಿ ಅಂತ ಹೇಳಿ ಅವ್ನ ಮಕಾರು ನೋಡ್ಕೊಳಕ್ಕೆ ನೀವು ಅವಕಾಶ ಕೊಡಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಿಮ್ದು ಯಾವ್ದು ಆಡಳಿತ ರೀ? JCB ತಗೊಂಡೋಗಿ ಹೆಣನ ಹಂಗೆ ತಳ್ತಾ ಇದ್ರಿ. ಡೆಲ್ಲಿಲೂ ತಳ್ತಾ ಇದ್ರಿ, ಬಳ್ಳಾರಿಯಲ್ಲಿ ತಳ್ತಾ ಇದ್ರಿ, ಎಲ್ಲ ತಳ್ತಾ ಇದ್ರಿ. ಅದೇ DK ಸುರೇಶ್ ಇದ್ದಿದ್ದು ಒಬ್ಬ MP ಎಲ್ಲಾ ಕಡೆನೂ ಹೋಗಿ ತರಕಾರಿ ತಗ್ಸು, ಖರೀದಿ ಮಾಡಿಸ್ತು, ಎಲ್ಲ ಮಾಡಿ ಆತನೇ ಕೊನೆಗೆ ನೋಡ್ನಾರ್ದೆ ನಮ್ಮ ಕನಕಪುರದಲ್ಲಿ ಬೇರೆ ಕಡೆ ಎಲ್ಲ ನಿಂತ್ಕೊಂಡು ಮಣ್ಣು ಮಾಡುದಂತ ಒಂದು ಇತಿಹಾಸ. ಏನಾಗೋದು? ಹೆಚ್ಚು ಕಮ್ಮಿ ಆಗೋಯ್ತು ಅವ್ರಿಗೆ. ನಿಮ್ಗೆ ನಿಮ್ಮ ಜೊತೆಲಿದ್ದಂತ ಸಂಪುಟದ ಸಹೋದ್ಯೋಗಿ ನಿಮ್ಮ MP ಬಗ್ಗೆನೆ ಆತನ ನೀವು ಮುಟ್ಲಿಲ್ಲ, ಆತನ ಕುಟುಂಬಕ್ಕೆ ಗೌರವ ಕೊಡಕ್ಕಾಗ್ಲಿಲ್ಲ, ಅವನ ಮತದಾರರಿಗೆ ಗೌರವ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಸರ್ಕಾರ ಯಾಕೆ ಇರ್ಬೇಕು? ನೀವ್ ಹೇಳಿ, ಯಾಕೆ ಈ ಸರ್ಕಾರಕ್ಕೆ ಏನ್ ಬೇಕು ಅಂತ? ನೀವು ಗ್ಯಾರಂಟಿ ನಮ್ನ ಟೀಕೆ ಮಾಡಿ, ಇನ್ನೊಂದ್ ಮಾಡಿ, ಏನ್ ಬೇಕಾದ್ರೂ ಮಾಡಿ. ನಾನು ಬೇಸಿಕ್ ನಮ್ಮ ಭಾವನೆ, ಯಾಕೆಂದ್ರೆ ನೀವು ಮಾತೆತ್ತಿರ ಭಾವನೆ ನಮ್ಮ ಈ ದೇಶದ ಆಸ್ತಿ, ನಮ್ಮ ಸಂಸ್ಕೃತಿ.
ಹುಟ್ಟ ಮೇಲೆ ಎಲ್ಲರೂ ಸಾಯ್ಲೇಬೇಕು. ಯಾರು ನಾವ್ಯಾರನ್ನು ಸಾಯದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತಾಗ ಸರ್ಕಾರ ಒಬ್ಬ ಆರ್ಡಿನರಿ ಪಂಚಾಯತಿ ಮೆಂಬರೇ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್, if you are not able to bring his body and due to the people of the Belgaum to his hometown, to his place, to pay their last respect, why there should be a government? ಯಾಕೆ ಬಿಜೆಪಿ ಅವರು ಮಾತಾಡ್ಲಿಲ್ಲ? ಯಾಕೆ ಶೆಟ್ಟರ್ ಅವತ್ತು ಮಾತಾಡ್ಲಿಲ್ಲ? ಬೀಗರು ಯಾಕೆ ಬೇರೆಯವ್ರು ಮಾತಾಡಕ್ಕಾಗ್ಲಿಲ್ಲ? ನಿಮ್ಗೆ ಅಧಿಕಾರ ಮುಖ್ಯನೇ? ಏನಾಗಿತ್ತು ನಿಮ್ ಬಾಯಿಗೆ? ಬೇರೆ ಎಂಪಿಗಳಿಗೆ 26 ಜನ ಎಂಪಿಗಳು ಗೆಲ್ಸಿದ್ರಲ್ಲ, ಯಾಕೆ ಧ್ವನಿ ಹೇಳಕ್ ಆಗ್ಲಿಲ್ವಾ? ಏನ್ ಡಿಫೆನ್ಸ್ ಮಿನಿಸ್ಟರ್, ಈಗ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂತಂದ್ರೆ 25 ಫ್ಲೈಟ್ಗಳು ಬರ್ತವೆ, ಏನ್ ದೊಡ್ಡ ದೊಡ್ಡ ಹೆಲಿಕಾಪ್ಟರ್ಗಳು ಬರ್ತವೆ, ತಂದು ಪ್ಯಾಕ್ ಮಾಡ್ಬಿಟ್ಟು ಏನ್ ಅಂತದೇನಾಗೋಗಿತ್ತು? ಹಂಗಾರೆ ಎಲ್ಲ ಹೆಣ ಮಣ್ಣು ಮಾಡಿದವ್ರದ್ದೆಲ್ಲರೂ ಹೋಗ್ಬಿಟ್ರ? ಸೊ ದಿಸ್ ಇಸ್ ಎ ನಾಟ್ ಎನ್, ಇದು ವ್ಯಾಪಾರದಲ್ಲಾಗ್ಲಿ ಹಣದಲ್ಲಾಗ್ಲಿ ಅಳತೆ ಮಾಡೋಕ್ ಆಗುದಿಲ್ಲ. ಇದು ಮಾನವೀಯತೆ. ಈ ಮಾನವೀಯತೆನೇ ನಿಮ್ಗಿಲ್ಲ ಅಂತ ಅಂದ್ಮೇಲೆ ಇನ್ನೇನ್ ನಿಮ್ಗೆ ಓಟ್ ಕೇಳಲಿಕ್ಕೆ ಸಾಧ್ಯ? ಇಲ್ಲ ಬದುಕಿನ ಬಗ್ಗೆ ನೀವು ಕೇಳಲಿಲ್ಲ, ಇಲ್ಲ ಮಾನವೀಯತೆ ಕೇಳಲಿಲ್ಲ, ಬರೀ ದೇವಸ್ಥಾನ. ಏನ್ ಯಾವ ದೇವಸ್ಥಾನ? ರಾಜೀವ್ ಗಾಂಧಿ ಅವರು ಪೂಜೆ ಮಾಡಿಸಿದ್ರಲ್ಲ, ಏನ್ ದೇವಸ್ಥಾನ? ಎಲ್ಲಿದೆ ಗಾಳಿ? ನಿಮ್ ಗಾಳಿ ಹಂಗೆಲ್ಲೂ ಯಾವ ಗಾಳಿನೂ ಕೇಳ್ತಲ್ಲಪ್ಪ. ಗಾಳಿ ಇರೋದು ಒಂದೇ ಒಂದು ಗಾಳಿ, ಬಡವ್ರ ಬದುಕಿಗೋಸ್ಕರ ಅವ್ರ ಹೊಟ್ಟೆ ತುಂಬ್ತಾ ಇದೆ. ಕೊಲ್ಲೂರು ಮೂಕಾಂಬಿಕೆಗೆ ಹೋಯ್ತಾವ್ರೆ, ಸೌದತ್ತಿಗೆ ಹೋಯ್ತಾ ಇದಾರೆ, ಎಲ್ಲ ಮಾವನ ಮನೆಗೆ ಹೋಯ್ತಾ ಇದಾರೆ, ಅತ್ತೆ ಮನೆಗೆ ಹೋಯ್ತಾ ಇದಾರೆ, ಅತ್ತಿರ ಮನೆಗೆ ಹೋಯ್ತಾ ಇದಾರೆ, ಕೆಲ್ಸಕ್ಕೆ ಹೋಯ್ತಾ ಇದಾರೆ, ಧರ್ಮಸ್ಥಳಕ್ಕೆ ಹೋಯ್ತಾ ಇದಾರೆ. ಎಲ್ಲ ಅದಕ್ಕೂ ನಿಮ್ ಪಾರ್ಟಿ NDA ಪಾರ್ಟ್ನರ್ ಅವರು ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಈ ರೀತಿ ಇದೆ. ಸೊ ಅದಕ್ಕೆ ನಾನು ನಿನ್ನೆ ಏನು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ, ಆ ಮ್ಯಾನಿಫೆಸ್ಟೋ ಮೊದಲು ಇದ್ದಂತ ಭರವಸೆಗಳೇ ನೀವು ಈಡೇರಿಸಲಿಲ್ಲ ಅಂತ ಅಂದ್ಮೇಲೆ ಇದ್ ನಾನೇನೋ ಅಷ್ಟೋ ಮನೆ ಕಟ್ಟಿದ್, ಯಾವ ಮನೆ ಕಟ್ಟಿದ್ದೀರಪ್ಪ? ಆಯ್ತು, ನಿಮ್ಗೆ 5 ವರ್ಷ ಮನೆ ಕೊಟ್ಟಿದ್ದಲ್ಲ, ಟೈಮು 10 ವರ್ಷ ಆಯ್ತಲ್ಲ, ಅದ್ ಯಾರಿಗೆ ಕೇಂದ್ರ ಸರ್ಕಾರದಿಂದ ಬಂದ ಹಣದಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಈ MLA ಗಳು ಇಲ್ಲೇ ಕೂತವ್ರಪ್ಪ? ಹೇಳಿ ಅದು ಯಾರು MLA? ಇವರು 5 ಟರ್ಮ್ ಇದೆ, ಇವರು 2-3 ಟರ್ಮ್ ಇದ್ದಾರೆ, ಇವ್ರು ಈಗ ಹೊಸದಾಗಿದ್ದಾರೆ, ಇವರು ಒಂದ್ 25-30 ವರ್ಷದಿಂದ MLA ಗಿರಿ ಮಾಡ್ಬಿಟ್ಟು ಈಗ MLC ಆಗಿದ್ದಾರೆ. ಯಾವ ಮನೆ ಕಟ್ಟಿದ್ದಾರೆ ಹೇಳಿ? ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಇಷ್ಟು ದುಡ್ಡು ಕೊಡ್ತು, ನಾವು MLA ಕಟ್ಟಿದೀವಿ ಅಂತ ಹೇಳಿ ನೋಡೋಣ. ಇಲ್ಲ ಅವ್ರ ಮಂತ್ರಿಗಳು ಏನಾದ್ರು ಕಟ್ಟಿದ್ದಾರೆ ಅಂತ ಹೇಳಿ. ಈಗ ಅದನ್ನ ಏನೋ ರಿಪೇರಿ ಮಾಡಕ್ಕೆ ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಈಗೆಲ್ಲ MLA ಗಳು ಎಲ್ಲ ಫೌಂಡೇಶನ್ ಹಾಕ್ಸ್ಬಿಟ್ಟಿದೀವಿ ಅಂತ ಗಲಾಟೆ ಮಾಡಿದ್ಮೇಲೆ ಏನೋ ಒಂದಷ್ಟು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀರು ಎಲ್ಲಿ? ನೀರಿಲ್ವ? ಈಗ ಕುಡಿಯೋ ನೀರು ಕೊಡ್ತಾ ಇಲ್ವ ನಾವು? ಎಲ್ಲಿ ಬೆಂಗಳೂರಲ್ಲಿ ನೀರ್ಗೆ ಏನಂತ ಎಲ್ಲ ಸಾರ್ಟ್ ಔಟ್ ಮಾಡಿದೀವಿ. 7,000 ಬೋರ್ವೆಲ್ ಡ್ರೈ ಆಗಿದೆ, ದೊಡ್ಡ ಭೀಕರ ಬರಗಾಲ ಇದೆ. ಬೆಂಗಳೂರಲ್ಲೇ ನೀರಿಲ್ಲ. ನೀವೇನ್ ಕಾಂಟ್ರಿಬ್ಯೂಟ್ ಮಾಡಿದಿರಿ? ನೀವೇನ್ ದುಡ್ಡು ಕೊಟ್ರಿ? ನೀವ್ಯಾಕೆ ದುಡ್ಡು ಕೊಡ್ಲಿಲ್ಲ? ನಿಮ್ಮ ಬಜೆಟ್ ಅಲ್ಲಿ ಇದ್ದದ್ದ ದುಡ್ಡೇನೆ ಬಸವರಾಜ ಬೊಮ್ಮಾಯಿ ಬಜೆಟ್ ಅಲ್ಲಿ 5,300 ಕೋಟಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದನ್ನ ಬಜೆಟ್ ಅಲ್ಲಿ ಇತ್ತು. ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಎಲ್ಲ 540 ಜನ ಎಂಪಿಗಳು ಅದಕ್ಕೆ ಸೈನ್ ಹಾಕಿ ಒಪ್ಕೊಂಡದ್ದು ನೀವು ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇನ್ನೇನ್ರಿ ನೀವು ಮಾಡ್ತೀರಿ? ಈಗ ಮಾದಾಯಿ ವಿಚಾರದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲೋ? ಶೆಟ್ಟರು, ಜೋಶಿ, ಬೇರೆಯವರೆಲ್ಲ ಸೇರಿ ಕಾರಜೋಳು ಎಲ್ಲ ಅಲ್ಲಿ ಧಾರವಾಡದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲೋ? ಯಾಕಿನ ಪರ್ಮಿಷನ್ ಕೊಡಕ್ ಆಗಿಲ್ಲ ನಿಮ್ ಕೈಲಿ? ನಾನು ಟೆಂಡರ್ ಕರೆದಿದ್ದೀನಲ್ಲ, ಟೆಂಡರ್ ಫೈನಲೈಸ್ ಮಾಡಿದ್ದೀನಲ್ಲ, ನೀವು ಸೆಲೆಬ್ರೇಷನ್ ಮಾಡಿದ್ ಏನಾಯ್ತು? ಇಲ್ಲ ಯಾವ್ದಾದ್ರು ಕೋರ್ಟ್ ನಿಮ್ಗೆ ಅಡ್ಡ ಓದಿದ್ಯಾ? ಏದಕ್ಕೆ ಕೂಡ ಕೊಡಕ್ಕಾಗಿಲ್ಲ? ಏನು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸ್ವಲ್ಪ ಕೊಡ್ಬೇಕಷ್ಟೇ. ಈ ಭಾಗಕ್ಕೆ ಅನುಕೂಲ ಆಗ್ತಿರ್ತ. ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹೋಗ್ತದೆ, ಅದ್ ನೆಕ್ಸ್ಟ್ ಪಾಯಿಂಟ್. ನಿಮ್ ಕೈಲಿ ಮಾಡಕ್ ಆಗಲ್ಲ, ಅದು ಯು ಕಾಂಟ್ ಡೂ ಇಟ್. ನಿಮ್ಮೆಲ್ಲ ಸರ್ವೆಗಳು ಸರಿ ಇಲ್ಲ. ನಿಮ್ ಸರ್ವೆಲೇ ಹೇಳ್ತಾ ಇದೆ ನಾವು ಗೆಲ್ಲುವುದಿಲ್ಲ ಅಂತ, ಬಿಜೆಪಿ ಅವ್ರು ಗೆಲ್ಲುವುದಿಲ್ಲ ಅಂತ. ಇನ್ನೇ ನಮ್ಗೆ ಹೇಳ್ತೀರ 3-4 ಬರ್ತಾರೆ ಅಂತ ಕೆಲವು ಪೇಪರ್ ಬರ್ಸಿದ್ರೆ, ಇಲ್ಲಿ ಅವ್ರದ್ದೇನೋ ಬರೀತಾರಪ್ಪ. ನಿಮ್ ಕ್ಯಾಂಡಿಡೇಟ್ ಗೆಲ್ತಾರೆ ಎಂದಿದ್ರೆ ವೈ ಯು ಚೇಂಜ್ 14 ಕ್ಯಾಂಡಿಡೇಟ್ಸ್ ಇನ್ ಕರ್ನಾಟಕ?
14 ಜನನ 13 ಜನನ ಬದಲಾವಣೆ ಮಾಡಿದಿರಲ್ಲ ಕ್ಯಾಂಡಿಡೇಟ್, ಹಂಗ ಅವ್ರ ಮಕ ನಡೀತಿರ್ಲಿಲ್ವಾ? ಅವ್ರು ಗೆಲ್ತಿರ್ಲಿಲ್ವಾ? ನಿಮ್ MP ಬಹಳ ಶುದ್ಧವಾಗಿದ್ರಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ಮೇಲೆ ನೀವ್ ಯಾಕೆ ಅವ್ರು ಚೇಂಜ್ ಮಾಡಿದ್ರಿ? ಯಾಕೆ ಸದಾನಂದ ಗೌಡ್ರು ಚೇಂಜ್ ಮಾಡಿದ್ರಿ? ಯಾಕೆ ಶೋಭಕಂಗೆ ಗೋಬ್ಯಾಕ್ ಅಂತ ಕಳ್ಸಿದ್ರಿ? ಯಾಕೆ ಪ್ರತಾಪ್ ಸಿಂಹನ್ ತೆಗೆದ್ರಿ? ಕರಡಿ ಸಣ್ಣಂಗೆ ಯಾಕೆ ತೆಗೆದ್ರಿ? ಕಟೀಲ್ ಪ್ರೆಸಿಡೆಂಟ್ನೇ ಯಾಕೆ ಬಿಟ್ರಿ? ಶ್ರೀನಿವಾಸ್ ಪ್ರಸಾದ್ ಯಾಕೆ ಮನೇಲಿ ಕುಣಿಸಿದ್ರಿ? ಕುರುಬ್ರಿಗೆ ಒಂದು ಸೀಟ್ ಕೊಡಿ. ಏನ್ ಸಾಮಾಜಿಕನೇ? ಒಂದು ಅಲ್ಪಸಂಖ್ಯಾತಕ್ಕೆ ಒಂದು ಸೀಟ್ ಕೊಡ್ಲಿಲ್ಲ. ಏನಿದು? ಯಾರು ಇರ್ಲಿಲ್ವಾ? ಸೊ 100ಕ್ಕೂ ಹೆಚ್ಚಿಗೆ ಸೀಟನ್ನ 300 ಜನರಲ್ಲಿ ಈಗ ಹೊಸದಾಗಿ ಚೇಂಜ್ ಮಾಡ್ತೀವಿ. 100ಕ್ಕೂ ಹೆಚ್ಚು. ಅಲ್ಲಿ ಅರ್ಥ ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಿರ್ಲಿಲ್ಲ, ನಿಮ್ ಪಾರ್ಟಿ ಬರ್ತಿರ್ಲಿಲ್ಲ. ಕಾರವಾರ MP ನ ಚೇಂಜ್ ಮಾಡಿದಿರಿ, 5 ಬಾರಿ ಗೆದ್ದವ್ರನ್ನ ಚೇಂಜ್ ಮಾಡಿದಿರಿ ಅಂದ್ರೆ ನೀವು ವಾಪಸ್ ಬರುವುದಿಲ್ಲ, ನಿಮ್ಮ ಕ್ಯಾಂಡಿಡೇಟ್ಗಳ ಮಗಕ್ಕೆ ವೋಟ್ ಹಾಕುದಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ನೀವು ಒಂದು ಹೊಸ ಪ್ರಯೋಗನ ತಾವು ಮಾಡ್ತಾ ಇದ್ರಿ. ನೀವು ಮಾಡ್ಕೊಳ್ಳಿ, ನಿಮ್ ಪಾರ್ಟಿ ಬಿಟ್ಟಿದ್ದು. ಬಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. BJP is going to lose the election. BJP will not get a good number. That is why you have changed the candidates. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಬೆಳಗಾವಿ ತೆಗೆದು ಮಾತಾಡ್ತೇನೆ. ಈ ದೇಶಕ್ಕೆ ಮತ್ತೊಂದು ದೊಡ್ಡ ವಿಚಾರ, ನಿಮ್ಮ NDA ಪಾರ್ಟ್ನರ್ ಇವತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಪಾಪ ಈಗ ಬಹಳ ಜ್ಞಾನೋದಯ ಬಂದಿದೆ. ಎಲ್ಲ ಹೆಣ್ಣು ಮಕ್ಕಳೆಲ್ಲ ತಿರುಗಿ ಬಿದ್ದವ್ರೆ, ಇಡೀ ದೇಶ ರಾಜ್ಯದಲ್ಲೆಲ್ಲ ನಡೀತಾ ಇದೆ. ನನ್ನ ಮೇಲೂ ಕೂಡ ಹರಿಯಾರ ಹಾಯ್ದಾರೆ. ಇರ್ಲಿ, ನನಗೂ ಅವ್ರಿಗೂ ಇದ್ದಿದ್ದೆ, ನಮ್ದಿಬ್ರು ಗಳಸ್ಯ ಕಂಟೆಸ್ಯ ಇದ್ದಿದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀ ಹೆಂಗೇನೋ MP ಆಗಿ ಹೋಗುದಿಲ್ಲ. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಲಾಸ್ಟ್ ಟೈಮೇ ನಿನ್ ಕರೆದೆ ನನ್ನ ವಿಚಾರ ಮಾತಾಡಕ್ಕೆ, ನಿಂದು ನಮ್ದು ಚರ್ಚೆ ಅಸೆಂಬ್ಲಿ ಚರ್ಚೆ ಆಗ್ಲಿ ಅಂತ. ನಾನೆಲ್ಲ ಪಬ್ಲಿಕ್ ಇಲ್ಲ, ಯಾವ್ದಾದ್ರು ಟಿವಿ ಕರೀರಿ, ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ ನಾನು. ಯಾಕೆಂದ್ರೆ ದಾಖಲೆ ಆಗ್ಬೇಕಲ್ಲ, ನಾನೇನ್ ಮಾತಾಡ್ತೀನಿ, ಅವನೇನ್ ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ. ನಾನು ಇವತ್ತೇನೋ ಹೇಳೋರು, ಅದ್ ಯಾರೋ ಹೆಣ್ಮಕ್ಳನ್ನ ಒತ್ಕೊಂಡು ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡುದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಮ್ಮ ಜನರೇಷನ್ ನೋಡ್ಬೇಕು, ಮುಂದಿನ ಜನರೇಷನ್ ನೀನ್ ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿ ಮಾತಾಡೋಣ. ನಿಂದ ಎಷ್ಟಿತ್ತು, ನಿಮ್ಮ ಅಣ್ಣಂದ ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿವಿ ಅವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನಾನ್ ಕಲ್ಲು ಮಾರದ್ನೋ, ಲೂಟಿ ಹೊಡದ್ನೋ, ಕಳ್ತನ ಮಾಡದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಅಯ್ಯೋ, 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕನಿದ್ನೋ. ನೆಕ್ಸ್ಟ್ ಪಾಯಿಂಟ್, ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದ್ ಒಳ್ಳೆ ದಾಖಲೆ ಬೇಕ್ರಿ. ಸುಮ್ನೆ ಅದೆಲ್ಲ ಹಂಗೆ ಹೊಂಟೋದ್ರೆ, ಲಾಸ್ಟ್ ಟೈಮ್ ಕರ್ದೆ ಅಂತ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರ್ಲಿಲ್ಲ. ನೋಡ್ರಿ, ನಾನು ಝೂಮ್ ಮೀಟಿಂಗ್ ಕರೆದ ನಿಜ. ಇದು ನಂದು ಗ್ಯಾರಂಟಿ. ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಎಸ್, ಐ ಆಮ್ ಬೌಂಡ್ ಟು ರಿಪ್ಲೈ ಟು ಗಿವ್. ನಮ್ಮ ಹೆಣ್ಣು ಮಕ್ಕಳ ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು. ಬೆಳಗ್ಗೆ ಎದ್ರೆ ಹೆಣ್ಣು ಮಕ್ಕಳು ಜ್ಯೋತಿ ಆಗ್ತಾರೆ. ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಬಸ್ ಹೋಗಕ್ಕೆ, ಎಲ್ಲೆಲ್ಲ ಹೋಗಕ್ಕೆಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾವು ಅವ್ರಿಗೆ 2000 ರೂಪಾಯಿ ಕೊಟ್ಟಿದ್ದೀವಿ.
ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಏನ್ರಿ ಅರ್ಥ? ಏನ್ ನಮ್ಮ ಹೆಣ್ಮಕ್ಳು ಏನ್ ದಡ್ರು ಅಂತ ತಿಳ್ಕೊಂಡಿದ್ದೀರಾ? ನಾನು ಸ್ವಲ್ಪ ಕೇಳಿ, ಒಂದ್ ನಿಮಿಷ ಇರಿ, ಯಾರನ್ನು ಕ್ವಶನ್ ಆಮೇಲೆ ಕೇಳಿ. ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ಪಿದ್ದೀರಿ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ನಾವು ಖಂಡಿಸ್ಲೇಬೇಕು, ಜನರಿಗೆ ತಿಳಿಸ್ಲೇಬೇಕು, ನೀವು ಹೋರಾಟ ಮಾಡಲೇಬೇಕು. ಪ್ರತಿ ನಾನು ಯಾರಿಗೂ ಉತ್ತರ ಕೊಡಲ್ಲ. ನಾನು ಕರ್ತಿರೋದ ಪ್ರೆಸ್, ಐ ವಿಲ್ ನಾಟ್ ರಿಪ್ಲೈ ಟು ಯು. ನಿನ್ ಪೇಷನ್ಸ್ ಇದ್ದ ಇರು, ಇಲ್ಲ ಅಂದ್ರೆ ನಿನ್ ದಾರಿ ನೋಡು. ನಾನು ಕರೆದಿದ್ದೀನಿ, ಮಾತಾಡ್ತೀನಿ, ಐ ವಿಲ್ ಗಿವ್ ಯು ಟೈಮ್. ನಾನು ಪ್ರತಿಯೊಂದು ನಮ್ಮ ಎಲ್ಲಾ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನ ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಡ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನ ಮಾಡಲೇಬೇಕು, ಪ್ರತಿಭಟನೆಯನ್ನ ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಈ 5 ಗ್ಯಾರಂಟಿಗಳ ಕೊಟ್ಟು ನಿಮ್ಮ ಬದುಕನ್ನ ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೇವೆ. ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನ ನೀವು ಮಾಡಿ ಇದನ್ನ ಖಂಡಿಸ್ಬೇಕು. ಈ ಬಿಜೆಪಿ NDA ಅವರಿಗೆ ತಕ್ಕ ಪಾಠವನ್ನ ಕೊಡಬೇಕು, ತಿಳಿಸ್ಬೇಕು ಅಂತೇಳಿ ನಾನು ಇವತ್ತು ಕರೆಯನ್ನ ನಾನು ಕೊಡ್ತಾ ಇದ್ದೇನೆ. ಬಾಡಿಗೆನೋ ಮತ್ತೊಂದು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವ್ರಿಗೆ ಆತ್ಮಧೈರ್ಯವನ್ನು ಕೊಡಬೇಕಾದ್ದು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯನ್ನ ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ನಾನು ಝೂಮ್ ಇಟ್ಟು ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.